ನಮಸ್ಕಾರ. ಹಿಂದೂ ಧರ್ಮದಲ್ಲಿ ಅಥವಾ ಸನಾತನ ಧರ್ಮದಲ್ಲಿ ಮಂತ್ರಗಳಿಗೆ ನಾವು ಯಾತಕ್ಕೆ ತುಂಬ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೇವೆ, ಯಾವ ಮಂತ್ರವನ್ನು ನಾವು ಯಾವಾಗ ಪಠಿಸಬೇಕು, ಮಂತ್ರಗಳನ್ನು ಪಠಿಸೋದ್ರಿಂದ ನಮಗೆ ಯಾವ ರೀತಿ ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಬೇರೆ ಬೇರೆ ಪ್ರಯೋಜನಗಳಾಗತ್ತೆ, ಅಥವಾ ನಮ್ಮ ಜೀವನದಲ್ಲಿ ಏಳಿಗೆ ಆಗಕ್ಕೆ ಯಾವ ಮಂತ್ರನ ನಾವು ಪಠಿಸ್ಬೇಕು, ಈ ರೀತಿ ನಾವು ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಯಾವ ಸಮಯದಲ್ಲಿ ಯಾವ ದೇವರು ಅಥವಾ ಯಾವ ಗುರುಗೆ ಸಂಬಂಧಪಟ್ಟ ಮಂತ್ರವನ್ನು ನಾವು ಪಠಿಸಿದ್ರೆ ಏನೇನು ಪ್ರಯೋಜನಗಳಾಗತ್ತೆ, ಇದರ ಸರಿಯಾದ ಕ್ರಮ ಏನು, ಇದರ ಹಿಂದಿರುವಂಥ ನಾವು ಆಧ್ಯಾತ್ಮಿಕ ಅಥವಾ ವೈಜ್ಞಾನಿಕ ಲಾಭಗಳು ಮತ್ತು ಕಾರಣಗಳು, ಇದ್ರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಓಕೆ, ಬೆಳಗ್ಗೆ ಎದ್ದ ತಕ್ಷಣ ನಾವು ಯಾವ ಮಂತ್ರ ಅಥವಾ ಮಂತ್ರಗಳನ್ನು ಪಠಿಸ್ಬೇಕು. ಇಲ್ಲಿಂದ ಪ್ರಾರಂಭ ಮಾಡೋಣ. ಫಸ್ಟ್ ಮಂತ್ರ, ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೇತು ಗೋವಿಂದಂ, ಪ್ರಭಾತೆ ಕರದರ್ಶನಂ. ಅಂದರೆ ನಾವು ನಮ್ಮ ಕೈಯಲ್ಲೇನೆ, ಅಂಗೈಯಲ್ಲೇನೆ, ತುದಿಯಲ್ಲಿ ಮಹಾಲಕ್ಷ್ಮಿ, ಮಧ್ಯದಲ್ಲಿ ಸರಸ್ವತಿ, ಮತ್ತು ಕೆಳಭಾಗದಲ್ಲಿ ಗೋವಿಂದ ಅಂತ ಹೇಳಿದ್ರೆ ವಿಷ್ಣು ಅಥವಾ ಬ್ರಹ್ಮ ಅಂತ ಕನ್ಸಿಡರ್ ಮಾಡಿ ನಮ್ಮ ಕೈಯಲ್ಲೇ ನಾವು ಲಕ್ಷ್ಮೀ, ಸರಸ್ವತಿ ಮತ್ತು ಗೋವಿಂದನ ನೋಡ್ಕೋತಾ ಪ್ರಾರ್ಥನೆ ಮಾಡ್ತಾ ದಿನವನ್ನು ಪ್ರಾರಂಭಿಸೋದು. ಇದ್ರ ಹಿಂದಿರೋ ಒಂದು ಯೋಚನೆ ಎಷ್ಟು ಡಿವೈನ್ ಆಗಿದೆ, ಎಷ್ಟು ದೈವಿಕವಾಗಿದೆ ಯೋಚನೆ ಮಾಡಿ. ನಾವು ಏನಕ್ಕೆ ಈ ರೀತಿ ಯೋಚನೆ ಮಾಡ್ತೀವಿ ಹಿಂದೂ ಧರ್ಮದಲ್ಲಿ ಅಥವಾ ಸನಾತನ ಧರ್ಮದಲ್ಲಿ ಅಂದರೆ, ನಾವು ನಮ್ಮೊಳಗಡೆನೆ ದೇವ್ರನ್ನ ನೋಡುವ ಅಥವಾ ದೇವ್ರು ಇದನ್ನೇ ಅಂತ ನಂಬಿರೋಂಥ ಜನಗಳು. ಹಾಗಾಗಿ ಬರೀ ನನ್ನೊಳಗಡೆ ಅಲ್ಲ, ನಾನು ಪ್ರತಿಯೊಬ್ಬ ಮನುಷ್ಯನಲ್ಲೂ, ಪ್ರತಿಯೊಂದು ಜೀವಿಯಲ್ಲೂ, ಜೀವ ಇಲ್ದಲ್ಲಿರೋ ಕಲ್ಲಲ್ಲೂ ಸತ ಜೀವ ಇದೆ ಅಂಥೇಳಿ ನಂಬ್ಕೊಂಡು ಬದುಕ್ತಾ ಇರೋಂಥ ಜನ ನಾವು. ಹಾಗಾಗಿ ನಾವೇನು ಮಾಡ್ತೀವಿ, ಯೂಶಲಿ ಕೈ ಮುಗಿತೀವಿ. ಏನಕ್ಕೆ ಕೈ ಮುಗಿತೀವಿ ಅಂತ ಹೇಳಿದ್ರೆ, ನನ್ನೊಳಗಡೆನೂ ದೇವರಿದ್ದಾನೆ, ನಾನು ನಿನ್ನೊಳಗಡೆ ಇರೋ ದೇವರಿಗೆ, ಆತ್ಮಸ್ವರೂಪಿಯಾದ ದೇವರಿಗೆ ಕೈ ಮುಗಿತಾ ಇದ್ದೀನಿ ಅಂಥೇಳಿ. ನೀರಿಗೆ ಸತ ನಾವು ದೇವಿ ಅಂಥೇಳಿ ಪ್ರಾರ್ಥನೆ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಡೈಲಿ ಆರತಿ ಆಗುತ್ತೆ ಬೇರೆ ಬೇರೆ ನದಿಗಳಲ್ಲಿ, ಗಂಗಾ, ಯಮುನಾ ಎಲ್ಲ ಕಡೆ. ಇದೇ ರೀತಿ ನಾವು ಬೇರೆ ಬೇರೆ ಪಂಚಭೂತಗಳಲ್ಲಿ ಕೂಡ ನಾವು ದೇವರ ಒಂದು ಶಕ್ತಿ ಇದೆ ಅಂತ, ಅಥವಾ ಅವರೇ ದೇವರು ಅಂಥೇಳಿ ನಾವು ಅಗ್ನಿದೇವ, ವಾಯುದೇವ, ಈ ರೀತಿ ಬೇರೆ ಬೇರೆ ಪಂಚಭೂತಗಳಲ್ಲೂ ಕೂಡ ನಾವು ದೇವ್ರನ್ನ ನೋಡಿ ಬದುಕ್ತಾ ಇರೋಂಥ ಜನಗಳು. ಹಾಗಾಗಿ ನನ್ನ ಒಳಗಡೆ ದೇವ್ರಿದಾನೆ ಅಂತ ನಾನು ನಂಬಿದಾಗ, ಅಥವಾ ನಾನೇ ಒಂದು ದೇವರ ಅಂಶ ಅಂತ ನಾನು ನಂಬ್ಕೊಂಡಾಗ, ನನ್ನ ದೇಹದಲ್ಲಿರೋ ಪ್ರತಿಯೊಂದು ಅಣುವಲ್ಲೂ, ಪ್ರತಿಯೊಂದು ಅಂಗದಲ್ಲೂ ದೇವ್ರಿದಾನೆ ಅಂತ. ಹಾಗಾಗಿ ನಾವೇನು ಮಾಡ್ತೀವಿ, ಎದ್ದ ತಕ್ಷಣ ಹಾಸಿಗೆಯಿಂದ ಇನ್ನೂ ಇಳಿದೇ ಇಲ್ಲ, ಕೆಳಗೆ ಇಳಿಯೋದಕ್ಕಿಂತ ಮುಂಚೆನೇ ಕೂತಿದ್ದ ಜಾಗದಲ್ಲಿ ಅಥವಾ ಎದ್ದ ತಕ್ಷಣ ಫಸ್ಟು ನಾವು ಕೈಯಲ್ಲಿ ಲಕ್ಷ್ಮೀ, ಸರಸ್ವತಿ ಮತ್ತು ಗೋವಿಂದನ ನೋಡ್ತಾ ಪ್ರಾರ್ಥನೆ ಮಾಡೋವಂಥ ಮಂತ್ರ. ಇದ್ರ ಜೊತೆಗೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಮಂತ್ರ ಅಂತ ಹೇಳಿದ್ರೆ, ಸಮುದ್ರ ವಸನೆ ದೇವಿ, ಪರ್ವತ ಸ್ತರ ಮಂಡಲೆ, ವಿಷ್ಣು ಪತ್ನಿ ನಮಸ್ತುಭ್ಯಂ, ಪಾದಸ್ಪರ್ಶಂ ಕ್ಷಮಸ್ತಮೆ. ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನ ಏನಕ್ಕೆ ಹೇಳ್ತೀವಿ ಅಂತ ಹೇಳಿದ್ರೆ, ನಾನು ನನ್ನ ಮನೆಯಲ್ಲೇ ಇದ್ದೀನಿ, ಅದಕ್ಕೆ ನಾನು ಬಾಡಿಗೆ ಕೊಡ್ತಿದ್ದೀನಿ ಅಥವಾ ಅದನ್ನು ನಾನು ಬೈ ಮಾಡಿದ್ದೀನಿ, ನನ್ನ ಸ್ವಂತ ಮನೆ ಆಗಿರ್ಬೋದು, ನಾನು ಇದಕ್ಕೆ ಪ್ರಾಪರ್ಟಿ ಟ್ಯಾಕ್ಸು ಕಟ್ತಾ ಇರ್ಬೋದು, ನಾನೇ ಓನರ್ ಆಗಿದ್ದರೂ ಕೂಡ ಇರೋದೆಲ್ಲಿ ಭೂಮಿ ಮೇಲೆ. ನಾವು ಭೂಮಿನ ಏನಂತ ಕರಿತೀವಿ, ಭೂಮಿ ತಾಯಿ ಅಥವಾ ಭೂಮಿ ದೇವಿ ಅಂತ ಕರಿತೀವಿ. ಇಂಥ ಒಂದು ಭೂಮಿ ತಾಯಿ ಅಥವಾ ಭೂಮಿ ದೇವಿಯ ಮೇಲೆ ನಾನು ಇವಾಗ ಕಾಲಿಡಬೇಕಾದಂಥ ಒಂದು ಪ್ರಸಂಗ ಬರುತ್ತೆ. ಯಾಕೆ, ನಾನು ಇವಾಗ ಕೆಳಗೆ ಇಳಿತಿದ್ದೀನಿ, ಇಳಿದ ತಕ್ಷಣ ಏನು ಮಾಡ್ತೀನಿ, ಕಾಲಿಡ್ತೀನಿ. ಎಲ್ಲಿಡ್ತೀನಿ, ಭೂಮಿ ಮೇಲೆ. ಹಾಗಾಗಿ ನಿನ್ನ ಮೇಲೆ ನಾನು ಇವಾಗ ಕಾಲಿಟ್ಟು ನಡೆಯುವಂಥ ಪ್ರಸಂಗ ಬರುತ್ತೆ, ಅಂದರೆ ನಾನೀಗ ನಡಿಬೇಕು ಅಲ್ವಾ. ಹಾಗಾಗಿ ನನ್ನ ಕ್ಷಮಿಸ್ಬಿಡು. ಎಷ್ಟು ಒಂದು ಇಂಟೆನ್ಷನ್ ನೋಡಿ, ಇದ್ರ ಹಿಂದಿರುವಂಥ ಒಂದು ಉದ್ದೇಶ, ನಂಬಿಕೆ ಎಷ್ಟು ದೈವಿಕವಾಗಿದೆ ಅಲ್ವಾ. ಇದು ನಮ್ಮ ಹಿಂದೂ ಅಥವಾ ಸನಾತನ ಧರ್ಮದ ಮೂಲ. ಓಕೆ, ಪ್ರತಿಯೊಬ್ಬರಲ್ಲೂ ದೇವ್ರು ನೋಡೋದು, ಪ್ರತಿಯೊಂದು ಪ್ರಾಣಿ ಪಕ್ಷಿಯಲ್ಲೂ ದೇವ್ರು ನೋಡೋದು, ಎಲ್ಲದರಲ್ಲೂ ದೇವರ ಅಂಶ, ಪ್ರತಿಯೊಂದು ದೇವರ ಸೃಷ್ಟಿ. ಬ್ರಾಡ್ಲಿ ನಾವು ಪ್ರಕೃತಿ ಮತ್ತು ಪುರುಷ ಅಂತ ಕರಿತೀವಿ. ಪ್ರಕೃತಿ ಅಂತ ಹೇಳಿದ್ರೆ ಆತ್ಮ ಅಥವಾ
ದೇವರು ಬಿಟ್ಟು ಮಿಕ್ಕಿದ ಎಲ್ಲದನ್ನು ಪ್ರಕೃತಿ ಅಥವಾ ಹೆಣ್ಣು, ಇದು ಗಂಡನ್ನು ನಾವು ಪುರುಷ ಅಥವಾ ಈಶ್ವರ ಅಂತ ಕರಿತೀವಿ. ಸೊ ಇಂಥ ಒಂದು ಒಳ್ಳೆ ಭಾವನೆ, ಇಂಥ ಒಂದು ನಂಬಿಕೆ ಇಟ್ಕೊಂಡು ಬದುಕ್ತಾ ಇರೋದನ್ನ ನಾವು ಬೆಳಗ್ಗೆ ಎದ್ದ ತಕ್ಷಣ ಈ 2 ಮಂತ್ರಗಳನ್ನು ಪಠನೆ ಮಾಡಿ ಪ್ರಾರಂಭ ಮಾಡೋದು ತುಂಬ ಒಳ್ಳೆಯದು. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ನಮ್ಮನ್ನ ನೋಡೋ ರೀತಿ, ಬೇರೆಯವ್ರನ್ನ ನೋಡೋ ರೀತಿ, ಪ್ರಪಂಚನ ನೋಡೋ ರೀತಿನೇ ಬದಲಾಗತ್ತೆ. ಸೊ ಹಾಗಾಗಿ ಈ 2 ಮಂತ್ರಗಳಿಂದ ನಿಮ್ಮ ದಿನವನ್ನ ನೀವು ಪ್ರಾರಂಭಿಸಿ. ಸೊ ಎದ್ದಿದ್ದಾಯ್ತು, ಈಗ ಫಸ್ಟ್ ಏನು ಮಾಡಬೇಕು? ಸ್ನಾನ ಮಾಡಬೇಕು. ಸ್ನಾನ ಮಾಡಬೇಕಾದ್ರೆ ನಾವು ಬರೀ ಸ್ನಾನ ಏನಕ್ಕೆ ಮಾಡ್ತೀವಿ? ಒಂದು ದೇಹ ಶುದ್ಧಿ, ಎರಡನೇದು ದೇಹ ಶುದ್ಧಿ ಜೊತೆಗೆ ಮನಸ್ಸು ಕೂಡ ಶುದ್ಧಿ ಆಗಬೇಕು. ಯಾಕಂದರೆ ಎರಡಕ್ಕೂ ಕನೆಕ್ಷನ್ ಇದೆ. ಸೊ ದೇಹ ಮತ್ತು ಮನಸ್ಸನ್ನು ನಾವು ಶುದ್ಧಿ ಮಾಡ್ಕೊಳ್ಳೋಕ್ಕೆ ಸ್ನಾನ ಮಾಡಬೇಕು. ಸೊ ಸ್ನಾನ ಮಾಡೋಕ್ಕೆ ನಾವು ಯಾವುದೋ ಒಂದು ನೀರು ಯೂಸ್ ಮಾಡ್ತೀವಿ ಅನ್ನೋ ಒಂದು ಉದ್ದೇಶ ಅಥವಾ ನಂಬಿಕೆ ಇಟ್ಕೊಂಡು ಸ್ನಾನ ಮಾಡೋದಲ್ಲೇ, ನಾನು ಸ್ನಾನ ಮಾಡೋಕ್ಕೆ ಉಪಯೋಗಿಸ್ತಿರೋ ನೀರು ಸಾಕ್ಷಾತ್ ಗಂಗೆ, ಕಾವೇರಿ, ನರ್ಮದಾ, ಸಿಂಧು, ಈ ರೀತಿ ಬೇರೆ ಬೇರೆ ನಾವು ಯಾವ ನದಿಗಳನ್ನ ನಾವು ಪೂಜೆ ಮಾಡ್ತೀವಿ, ತುಂಬ ಪವಿತ್ರವಾದ ನದಿಗಳು ಅಂತ ನಾವೇನು ಭಾವಿಸಿದ್ದೀವಿ ಅಥವಾ ನಂಬಿಕೆ ಇಟ್ಕೊಂಡಿದ್ದೀವಿ. ನಾನು ಸ್ನಾನ ಮಾಡ್ತಿರೋ ನೀರು, ಆ ಬಕೆಟಲ್ಲಿರೋ ನೀರು ಅಥವಾ ಶವರಲ್ಲಿ ಬರ್ತಿರೋ ನೀರು ಸಾಕ್ಷಾತ್ ಈ ನದಿಗಳ ನೀರು ನನ್ನ ದೇಹದ ಮೇಲೆ ಬೀಳ್ತಿದೆ ಅಂತ ಅಂದ್ಕೊಂಡು, ಈ ನದಿಗಳು ಅಂದರೆ ನಾವು ಬೇಸಿಕಲಿ ಅವ್ರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಗಂಗೆ, ಕಾವೇರಿ, ನರ್ಮದಾ, ಸಿಂಧು ಎಲ್ಲ ಬಂದು ಈ ನೀರಲ್ಲಿ ಸೇರ್ಕೊಳ್ಳಿ, ನನ್ನ ದೇಹ ಮತ್ತು ನನ್ನ ಮನಸ್ಸನ್ನು ಶುದ್ಧಿ ಮಾಡಿ ಅಂಥೇಳಿ ಸ್ನಾನ ಮಾಡೋದು. ಈಗೇನು ನೋಡಿ ಎಷ್ಟು ಒಳ್ಳೆಯ ಒಂದು ಪದ್ಧತಿ. ಇಲ್ಲಾಂದರೆ ಏನು ಮಾಡ್ತೀವಿ, ಸುಮ್ಮನೆ ಮನಸ್ಸಿಗೆ ಬಂದಂಗೆ ಸ್ನಾನ ಮಾಡ್ತೀವಿ. ಬಟ್ ನಾನು ಸ್ನಾನ ಮಾಡೋ ಉಪಯೋಗಿಸ್ತಿರೋ ನೀರು ಕೂಡ ಪವಿತ್ರವಾದ ನದಿ ನೀರು ಅಥವಾ ನದಿಗಳ ನೀರು ಅಂತ ಅಂದ್ಕೊಂಡು ಸ್ನಾನ ಮಾಡುವಂಥ ಒಂದು ಪದ್ಧತಿ. ಸೊ ಈ ರೀತಿ ಒಂದು ಸಿಂಪಲ್ ಶ್ಲೋಕ ಏನು, ಗಂಗೆ ಚ ಯಮುನೆ ಚ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಇಷ್ಟೇ, ಎಷ್ಟಾಗತ್ತೆ 10 ಸೆಕೆಂಡ್ಸ್ ಅದನ್ನು ಹೇಳಿಕೊಂಡು ನಿಜವಾಗ್ಲೂ ನಾನು ಸ್ನಾನ ಮಾಡ್ತಿರೋ ನೀರಲ್ಲಿ ಈ ಎಲ್ಲ ಒಂದು ಪವಿತ್ರವಾದ ನದಿಗಳ ಅಂಶ ಇದೆ ಅಂತ ಅಂದ್ಕೊಂಡು ಸ್ನಾನ ಮಾಡಿ. ನೀವು ಸ್ನಾನ ಮಾಡಿ ಅಥವಾ ಸ್ನಾನ ಮಾಡಬೇಕಾಗಿರೋ ಬರೋ ನಿಮಗೆ ಫೀಲಿಂಗೇ ಒಂಥರ ಕಂಪ್ಲೀಟ್ಲಿ ಡಿವೈನ್ ಆಗಿರುತ್ತೆ. ಓಕೆ, ಸೊ ಇದು ಸ್ನಾನ ಮಾಡಬೇಕಾದ್ರೆ ಅಥವಾ ಮಾಡೋಕ್ಕಿಂತ ಮುಂಚೆ ಪಠಿಸಬೇಕಾದಂಥ ಪವಿತ್ರವಾದ ಮಂತ್ರ. ಸೊ ಸ್ನಾನ ಆಯಿತು. ಸ್ನಾನ ತಕ್ಷಣ ಫಸ್ಟ್ ಏನು ಮಾಡ್ತೀವಿ, ಹೋಗ್ಬಿಟ್ಟು ದೇವರಿಗೆ ದೀಪ ಹಚ್ತೀವಿ, ದೇವ್ರ ಮುಂದೆ ದೀಪ ಹಚ್ತೀವಿ. ಸೊ ಸುಮ್ಮನೆ ದೀಪ ಹಚ್ಚೋದ್ರ ಬದಲು ಅಥವಾ ದೀಪ ಹಚ್ಚೋದ್ರ ಜೊತೆಗೆ ಈ ಮಂತ್ರವನ್ನು ಹೇಳ್ಕೊಂಡು ದೀಪ ಹಚ್ಚಿದ್ರೆ ನಿಮಗೆ ಆಗುವಂಥ ಪ್ರಯೋಜನಗಳೇ ಜಾಸ್ತಿ. ಮಂತ್ರ ತುಂಬ ಸಿಂಪಲ್ ಆಗಿ ಏನು, ಶುಭಂ ಕರೋತು ಕಲ್ಯಾಣಂ, ಆರೋಗ್ಯಂ ಧನ ಸಂಪದ, ಅಂದರೆ ನನಗೆ ಒಳ್ಳೇದು ಮಾಡು, ಆರೋಗ್ಯ ಕೊಡು, ಒಳ್ಳೆ ಸಮೃದ್ಧಿ ಕೂಡ ಆಗಲಿ ನನ್ನ ಜೀವನದಲ್ಲಿ, ಶತ್ರು ಬುದ್ಧಿ ವಿನಾಶನಂ ಅಥವಾ ವಿನಾಶಂ, ಅಂದರೆ ನನ್ನಲ್ಲಿರುವಂಥ ಒಂದು ಕೆಟ್ಟ ಬುದ್ಧಿ ಅದನ್ನು ನಾಶ ಮಾಡು, ಪ್ಲಸ್ ಬೇರೆಯವರು ಇಂದ ನನಗೆ ತೊಂದರೆ ಆಗದಲ್ಲೇ ಇರೋ ರೀತಿ ನೋಡ್ಕೋ ಅಂತ ಪ್ರಾರ್ಥನೆ ಮಾಡ್ತಾ ದೇವ್ರ ಮುಂದೆ ದೀಪ ಹಚ್ಚುವಂಥ ಒಂದು ಸಿಂಪಲ್ ಶ್ಲೋಕ ಇದು. ಸೊ ಇದನ್ನ ಹೇಳ್ಕೊತಾ ದೇವ್ರ ಮುಂದೆ ಬೆಳಿಗ್ಗೆ ದೀಪ ಹಚ್ಚಬೇಕು. ಸೊ ದೀಪ ಹಚ್ಚಿದ್ದಾಯ್ತು. ಇನ್ನು ದಿನ ಪ್ರಾರಂಭ ಮಾಡೋದು. ದಿನ ಅಂತ ಹೇಳಿದ್ರೆ ಕೆಲಸ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಯಾವ ದೇವಿಗೆ ನಾವು ಯೂಶಲಿ ಪ್ರಾರ್ಥನೆ ಮಾಡ್ತೀವಿ? ನೀವು ವಿದ್ಯಾರ್ಥಿ ಆದರೆ ಯೂಶಲಿ ವಿದ್ಯಾ ಬುದ್ಧಿಗೆ ಯಾವ ದೇವಿನ ಪ್ರಾರ್ಥನೆ ಮಾಡ್ತೀರಾ? ಸರಸ್ವತಿ. ಅದೇ ರೀತಿ ನೀವು ಕೆಲಸ ಮಾಡೋ ವ್ಯಕ್ತಿ ಆಗಿದ್ದರೆ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಓಪನ್ ಮಾಡೋಕ್ಕಿಂತ ಮುಂಚೆ ಅಥವಾ ನಿಮ್ಮ ಜೀವನದಲ್ಲಿ ಏನೇ ಒಂದು ಮಾಡ್ತಿದ್ರೆ ಅದನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆ ಕಾರ್ಯಕ್ಕೆ ಸಂಬಂಧಪಟ್ಟ ಹಾಗೆ ನನಗೆ ಒಳ್ಳೆ ವಿದ್ಯಾ ಮತ್ತು ಬುದ್ಧಿಯನ್ನು ಕೊಡು, ಜೀವನದಲ್ಲಿ ನನಗೆ ಏಳಿಗೆ ಆಗೋ ರೀತಿ ಆಶೀರ್ವಾದ ಮಾಡು ಅಂತ ಹೇಳಿ ದೇವಿ ಸರಸ್ವತಿಯನ್ನು ಪ್ರಾರ್ಥನೆ ಮಾಡುವಂಥ ತುಂಬ ಸಣ್ಣ ಶ್ಲೋಕ ಇದು. ಸರಸ್ವತಿ ನಮೋಸ್ತುಭ್ಯಂ. ಬೇಸಿಕಲಿ ಸರಸ್ವತಿ ದೇವಿಗೆ ನಾವು ಪ್ರಾರ್ಥನೆ ಮಾಡ್ಕೋತಾ ವರದೇ ಕಾಮರೂಪಿ, ಅಂದರೆ ನಾನು ಏನು ಅನ್ಕೊಂಡಿದ್ದೀನಿ ಅದು ಆಗಲಿ ನಿನ್ನ ಆಶೀರ್ವಾದದಿಂದ ಅಂತ ಪ್ರಾರ್ಥನೆ ಮಾಡಿ ನಾವು ನಮ್ಮ ಕೆಲಸವನ್ನು ಪ್ರಾರಂಭ ಮಾಡ್ಬೋದು. ಕೆಲಸ ಮಾಡ್ತಾ ಮಧ್ಯಾಹ್ನ ಆಯಿತು. ಮಧ್ಯಾಹ್ನ ಊಟ ಮಾಡುವಂಥ ಸಮಯ. ಎಗೇನ್ ನಾನು ದುಡ್ದಿದ್ದೀನಿ ಅಥವಾ ಯಾರೋ ನಮ್ಮ ಅಪ್ಪನೋ ಅಮ್ಮನೋ ಯಾರೋ ದುಡ್ದು ನನಗೆ ಊಟ ಹಾಕ್ತಾ ಇದ್ದಾರೆ, ನನ್ನ ದುಡ್ಡಲ್ಲೇ ಅಥವಾ
ಅಪ್ಪ ಅಮ್ಮ ದುಡ್ದಿರೋಂಥ ದುಡ್ಡಲ್ಲೇ ನಾವು ಊಟ ಮಾಡಿದ್ರೂ ಕೂಡ, ಬಟ್ ಆ ಅನ್ನ ಬರ್ತಿರೋದೆಲ್ಲಿಂದ? ರೈತರು ಬೆಳೀತಾರೆ, ಅದಕ್ಕೆ ಟೈಮ್ಗೆ ಮಳೆ ಆಗಬೇಕು, ಬೇರೆ ಬೇರೆ ಜನಗಳ ಸಹಾಯ ಇರಬೇಕು, ಭೂಮಿ ತಾಯಿ ನಮಗೆ ಭೂಮಿಯಲ್ಲಿ ಆಹಾರವನ್ನು ಬೆಳೆಯೋಕ್ಕೆ ಪರ್ಮಿಷನ್ ಕೊಡಬೇಕು, ಮತ್ತೆ ಅದನ್ನ ಕುಕ್ ಮಾಡಬೇಕು, ಅಡುಗೆ ಮನೆಯಲ್ಲಿ ಅದನ್ನ ಬೇಯಿಸಬೇಕು, ಅಡುಗೆ ಮಾಡಬೇಕು. ಸೊ ಇಷ್ಟೊಂದು ಜನಗಳ ಒಂದು ಪರಿಶ್ರಮ ಫೈನಲಿ ನನ್ನ ತಟ್ಟೆಯಲ್ಲಿ ಬಂದು ಆಹಾರದ ರೂಪದಲ್ಲಿ ಕೂತಿದೆ. ಹಾಗಾಗಿ ನಾನು ಸುಮ್ಮನೆ ಅದನ್ನು ತಗೊಂಡು ಬಾಯಲ್ಲಿ ಇಟ್ಕೊಂಡು ಟಿವಿ ನೋಡ್ತಾ ಏನೋ ಮಾಡೋದ್ರ ಬದಲು ಅದಕ್ಕೆ ನಮಸ್ಕಾರ ಮಾಡ್ತಾ, ಕೃತಜ್ಞತೆ ಹೇಳ್ತಾ, ಇಷ್ಟು ಜನಕ್ಕೆ ಅಂದರೆ ರೈತನಿಗೆ ಅಥವಾ ಭೂಮಿ ತಾಯಿಗೆ, ಅಡುಗೆ ಮಾಡಿರೋನ್ಗೆ ಅಥವಾ ಊಟ ಹಾಕ್ತಿರೋನ್ಗೆ, ಇವರಿಷ್ಟು ಜನಕ್ಕೆ ಒಂದು ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತಾ ಈ ಮಂತ್ರವನ್ನು ಹೇಳ್ತಾ, ಮಂತ್ರ ಏನು? ಓಂ ಅನ್ನಪೂರ್ಣೆ ಸದಾಪೂರ್ಣೆ, ಅಂದರೆ ಬೇಸಿಕಲಿ ತಾಯಿ ಪಾರ್ವತಿಗೆ ನಾವು ಅನ್ನಪೂರ್ಣೆ ಅಂತ ಕರಿತೀವಿ. ಅವಳಿಗೆ ನಾವು ಪ್ರಾರ್ಥನೆ ಮಾಡ್ತಾ ಅಥವಾ ಕೃತಜ್ಞತೆ ಹೇಳ್ತಾ ಸೊ ಊಟವನ್ನು ಪ್ರಾರಂಭಿಸೋದು. ಮಂತ್ರ ತುಂಬ ಸಿಂಪಲ್ಲು. ಓಂ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ, ಅಂದರೆ ಶಂಕರನ ಹೆಂಡತಿ ನೀನು, ಶಂಕರನ ಪ್ರಾಣವಲ್ಲಭೆ, ಜ್ಞಾನ ವೈರಾಗ್ಯ ಸಿದ್ಧಾರ್ಥ್ಯಂ, ಅಂದರೆ ಜ್ಞಾನ ಮತ್ತು ವೈರಾಗ್ಯವನ್ನು ನನಗೆ ಕೊಡು, ಭಿಕ್ಷಾಂ ದೇಹಿ ಚ ಪಾರ್ವತಿ, ಅಂದರೆ ಪಾರ್ವತಿ ಮುಂದೆ ನಾವು ಈ ಊಟ ನೀನು ಕೊಡ್ತಿರೋ ಭಿಕ್ಷೆ ಅಂತ ಹೇಳಿ ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತಾ ನಾವು ಊಟವನ್ನು ಪ್ರಾರಂಭಿಸಬೇಕು. ಸೊ ಇದು ನಮ್ಮ ಸಂಸ್ಕೃತಿ. ಓಕೆ, ಇದ್ರ ಜೊತೆಗೆ ಇನ್ನೂ ಒಂದು ಮಂತ್ರನೋ, ಇದು ತುಂಬಾ ಸ್ಕೂಲ್ಗಳಲ್ಲಿ ಎಸ್ಪೆಷಲಿ ಹೇಳ್ಕೊಡ್ತಾರೆ. ನಾವು ಸಣ್ಣವರಿದ್ದಾಗ ನಮಗೂ ಇದೇ ಮಂತ್ರನ ಹೇಳಿಸ್ತಾ ಇದ್ರು. ಓಂ ಸಹನಾ ವವತು ಸಹನೌ ಭುನಕ್ತು ಸಹವೀರ್ಯಂ ಕರವಾವಹಿ. ನೀವು ಎಷ್ಟೊಂದು ಸರಿ ಕೇಳಿರ್ತೀರ. ಸೊ ಈ ಮಂತ್ರ ಕೂಡ ಹೇಳ್ಬೋದು. ಇದಕ್ಕಿಂತ ಮುಂಚೆ ಹೇಳಿದ್ದು ಮಂತ್ರನೂ ಹೇಳ್ಬೋದು, ಇಲ್ಲಾಂದ್ರೆ ಈ ಮಂತ್ರ, ಅಥವಾ ಎರಡನ್ನೂ ಹೇಳ್ಬೋದು. ಬಟ್ ಮಂತ್ರ ಜೊತೆಗೆ ನಿಮ್ಮ ಮನಸ್ಸಿನಲ್ಲಿ, ನಾನು ಹೇಳಿದಾಗೆ ನನ್ನ ದುಡ್ಡಲ್ಲಿ ನಾನು ಇದನ್ನ ಕೊಂಡ್ಕೊಂಡಿದ್ರು ಕೂಡ ಇಷ್ಟೊಂದು ಜನದ ಪರಿಶ್ರಮ ಏನಿದೆ ಅವ್ರಿಗೆ ನಾನು ಕೃತಜ್ಞತೆ ಹೇಳಿ ತಾಯಿ ಪಾರ್ವತಿಯಲ್ಲಿ ನಾನು ಭಿಕ್ಷೆ ರೂಪದಲ್ಲಿ ಈ ಆಹಾರವನ್ನು ಸೇವಿಸ್ತೀನಿ ಅನ್ನೋ ಒಂದು ಮನೋಭಾವದಿಂದ ಊಟವನ್ನು ನೀವು ಸೇವಿಸೋದಿದೆಯಲ್ಲ, ಇದು ಇಂಪಾರ್ಟೆಂಟ್. ಸೊ ಇನ್ನು ಮುಂದಿನ ಮಂತ್ರ, ಊಟ ಆಯಿತು, ಬಟ್ ಎಷ್ಟೋ ಜನಕ್ಕೆ ಊಟ ಮಾಡಿದ್ಮೇಲೆ ಅದನ್ನು ಕರಗಿಸ್ಕೊಳ್ಳುವಂಥ ಶಕ್ತಿ ಇರಲ್ಲ. ಡೈಜೆಸ್ಟಿವ್ ಪವರು, ಪಚನಾ ಶಕ್ತಿ ಅಥವಾ ಪಾಚನಾ ಶಕ್ತಿನೇ ಇರಲ್ಲ. ಸೊ ಹಾಗಾಗಿ ಯಾರಿಗೆ ಎಸ್ಪೆಷಲಿ ನಿಮಗೆ ಊಟ ಕರಗಿಸ್ಕೊಳ್ಳೋ ಪಾಚನಾ ಶಕ್ತಿ ಅಥವಾ ಪಚನಾ ಶಕ್ತಿ ಕಮ್ಮಿ ಇರುತ್ತೆ, ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ, ಅವರು ಈ ಮಂತ್ರವನ್ನು ಒಂದು ಅರ್ಧ ಗಂಟೆನೋ 1 ಗಂಟೆ ಆದಮೇಲೆ, ಊಟ ಆದಮೇಲೆ ಒಂದು ರಿಪೀಟ್ ಮಾಡ್ಕೊಳ್ಳೋ ಒಂದು ಅಭ್ಯಾಸ ಮಾಡಿಕೊಂಡ್ರೆ ಇದರಿಂದ ನಿಮ್ಮ ಡೈಜೆಸ್ಟಿವ್ ಪವರ್ ಇಂಪ್ರೂವ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಬರೇ ನಂಬಿಕೆ ಅಲ್ಲ, ಪ್ರತಿಯೊಂದು ಮಂತ್ರದಲ್ಲೂ ಒಂದು ದೈವಿಕ ಶಕ್ತಿ ಇದ್ದೇ ಇದೆ. ಹಾಗಾಗಿ ನೀವು ಇದರಲ್ಲಿ ನಂಬಿಕೆ ಇಟ್ಕೊಂಡು ಇದಾಗೆ ಆಗುತ್ತೆ ಅಂತ ಅಂದ್ಕೊಂಡು ನೀವು ಪಠನೆ ಮಾಡಿದ್ರೆ ನಿಮ್ಮ ಡೈಜೆಸ್ಟಿವ್ ಪವರ್ ಇಂಪ್ರೂವ್ ಆಗುತ್ತೆ. ಹಾಗಾಗಿ ನಿಮಗೆ ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಏನಾದ್ರು ತೊಂದರೆ ಇದ್ದರೆ ಇದು ಕೂಡ ನಿವಾರಣೆ ಆಗೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಇನ್ನು ಮುಂದಿನ ಮಂತ್ರ, ಎಸ್ಪೆಷಲಿ ಇದು ಸಣ್ಣ ಹುಡುಗರಿಗೆ ತಂದೆ ತಾಯಿ ಹೇಳ್ಕೊಡ್ಬೇಕಾಗಿರುವಂಥ ಮಂತ್ರ. ದೊಡ್ಡವ್ರಿಗೂ ಎಷ್ಟೊಂದು ಜನಕ್ಕೆ ರಾತ್ರಿ ಕೆಟ್ಟ ಕನಸು ಅಥವಾ ದುಸ್ವಪ್ನಗಳು ಬೀಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮಲಗೋದಕ್ಕಿಂತ ಮುಂಚೆ, ಎಸ್ಪೆಷಲಿ ನಾ ಹೇಳಿದಾಗೆ ಸಣ್ಣ ಹುಡುಗರಿಗೆ ಈ ಮಂತ್ರವನ್ನು ಹೇಳ್ಕೊಡಿ. ಈ ಮಂತ್ರ ಹೇಳ್ತಾ ಹೇಳ್ತಾ ಅವರು ಹಾಗೇ ನಿದ್ದೆ ಮಾಡಿದ್ರೆ ರಾತ್ರಿ ಏನು ಅವ್ರಿಗೆ ಮಲಗಿದಾಗ ಕೆಲವರು ಬೆಡ್ ವೆಟ್ಟಿಂಗ್ ಮಾಡ್ತಾರೆ, ಅಂದರೆ ಹೆದರ್ಕೊಂಡು ಹಾಸಿಗೆಯಲ್ಲೇ ಮಾಡ್ಕೊಳ್ಳೋವಂಥ ಒಂದು ನಾವು ನೋಡಿದ್ದೀವಿ ಎಷ್ಟೊಂದು ಜನ ಹುಡುಗರಿಗೆ ಅಲ್ವಾ. ಇದು ಕಡಿಮೆ ಆಗುತ್ತೆ, ದುಸ್ವಪ್ನಗಳು ಬೀಳೋದು ಕಡಿಮೆ ಆಗುತ್ತೆ. ದೊಡ್ಡವರು ಕೂಡ ಇದನ್ನು ಮಾಡ್ಬೋದು. ಓಕೆ, ಸೊ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಈ ಮಂತ್ರ ಹೇಳ್ಕೊತಾ ಮಲಗಿದ್ರೆ ಏನು ಕೆಟ್ಟ ಕನಸುಗಳಿದೆ, ದುಸ್ವಪ್ನಗಳಿದೆ, ಇದು ಬೀಳೋ ಚಾನ್ಸಸ್ ತುಂಬ ಕಡಿಮೆ ಆಗಿ ಒಳ್ಳೆ ನಿದ್ರೆ ಮಾಡಬಹುದು. ಸೊ ಇದು ಕೂಡ ನಾವು ಆಧ್ಯಾತ್ಮಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಎಲ್ಲ ಇದು ಪ್ರೂವ್ ಆಗಿರುವಂಥದ್ದು. ನಾನು ಅವಾಗಲೇ ಹೇಳಿದಾಗೆ ಮಂತ್ರ ಅಂದರೆ ಬರೀ ಏನೋ ಒಂದು ಹೇಳೋವಂಥ ಅಕ್ಷರಗಳಲ್ಲ, ಅದರಲ್ಲಿ ದೈವಿಕ ಶಕ್ತಿ ಇರುತ್ತೆ. ಆ ಮಂತ್ರನ ನಾವು ಕರೆಕ್ಟ್ ಟೈಮಲ್ಲಿ ಒಂದು ಉದ್ದೇಶ ಇಟ್ಕೊಂಡು ಪಠನೆ ಮಾಡಿದಾಗ ಆ ಮಂತ್ರದಿಂದ ನಮ್ಮ ದೇಹದಲ್ಲಿ ಒಂದು ಕಂಪನ ಅಥವಾ ವೈಬ್ರೇಷನ್ ಉಂಟಾಗಿ ಪ್ರತಿಯೊಂದು ಅಣುವಿನಲ್ಲೂ ಕೂಡ ಇದರ ಬದಲಾವಣೆನ ನಾವು ಆಕ್ಚುಲಿ ನೋಡ್ಬೋದು. ಹಾಗಾಗಿ ಪ್ರತಿಯೊಂದು ಮಂತ್ರಕ್ಕೂ ಅದರೇ ಆದ ಒಂದು ಸಿಗ್ನಿಫಿಕೆನ್ಸು, ಒಂದು ಮಹತ್ವ ಇರುತ್ತೆ. ಹಾಗಾಗಿ ಇದನ್ನು ನಂಬಿಕೆ ಇಟ್ಕೊಂಡು ಪಠನೆ ಮಾಡಿ, ಇದರಿಂದ ನಿಮಗೆ ಲಾಭ ಸಿಗೋದು ಗ್ಯಾರಂಟಿ.
ಎದ್ದಾಗಿಂದ ರಾತ್ರಿವರೆಗೂ ಏನೇನು ಮಾಡಬೇಕು, ಯಾವ ಮಂತ್ರಗಳನ್ನು ಪಠನೆ ಮಾಡಬೇಕು ಅದನ್ನು ನಾನು ಸೀಕ್ವೆನ್ಸ್ ಆಗಿ ಈಗ ಹೇಳಿದೆ. ಇದು ಬಿಟ್ಟು ಬೇರೆ ಬೇರೆ ಏನೋ ವಿಷಯಗಳನ್ನು ನಾವು ಸಾಧಿಸಬೇಕಾದ್ರೆ ಏನೇನು ಮಂತ್ರಗಳು, ಯಾವ ಮಂತ್ರಗಳು ನಮಗೆ ಸಹಾಯ ಆಗುತ್ತೆ ನೋಡ್ತಾ ಹೋಗೋಣ. ಫಸ್ಟು ನಮ್ಮ ಆರೋಗ್ಯ. ಓಕೆ, ಆರೋಗ್ಯ ಎಸ್ಪೆಷಲಿ ಈಗಿನ ಪರಿಸ್ಥಿತಿಯಲ್ಲಿ ತುಂಬ ತುಂಬ ಇಂಪಾರ್ಟೆಂಟು. ಹಾಗಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ 3 ಅಥವಾ 4 ಮಂತ್ರಗಳನ್ನು ನಾನು ತುಂಬ ಸ್ಟ್ರಾಂಗಾಗಿ ಸಜೆಸ್ಟ್ ಮಾಡ್ತೀನಿ. ಫಸ್ಟ್ ಒನ್ನು ಧನ್ವಂತರಿ ಮಂತ್ರ. ಧನ್ವಂತರಿ ಮಂತ್ರ ನೀವು ಪ್ರತಿದಿನ ಪಠನೆ ಮಾಡೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ತುಂಬ ಸುಧಾರಣೆ ಆಗೋದು ಖಂಡಿತ. ಸೊ ಧನ್ವಂತರಿ ಮಂತ್ರ ಒಂದು. ಎರಡನೇದು ಮಹಾಮೃತ್ಯುಂಜಯ ಮಂತ್ರ. ಇದ್ರ ಪ್ರಭಾವ ಅಂತೂ ನಿಮಗೆ ಗೊತ್ತಿರುತ್ತೆ. ಸತ್ತ ವ್ಯಕ್ತಿನ ಕೂಡ ಮತ್ತೆ ಬದುಕಿಸುವಂಥ ಶಕ್ತಿ ಇರುವಂಥ ಮಂತ್ರ ಮಹಾಮೃತ್ಯುಂಜಯ ಮಂತ್ರ. ಇದು ಎರಡನೇ ಮಂತ್ರ, ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು. ಮೂರನೇದು ರುದ್ರಂ ಮಂತ್ರ. ನಿಮ್ಗಿದು ಹೇಳಕ್ಕೆ ಕಷ್ಟ ಆಯಿತು ಅಂತ ಹೇಳಿದ್ರೆ ಸುಮ್ಮನೆ ನೀವು ಇದನ್ನು ಹಾಕಿ ಸಾಕು. ನೀವು ಎಲ್ಲಿರ್ತೀರೋ ಅದ್ರ ಸುತ್ತಮುತ್ತ ಅದು ಜಸ್ಟ್ ನೀವು ಕೇಳಿದ್ರೆ ಸಾಕು. ಓಕೆ, ಹಾಕ್ಬಿಟ್ಟು ಜಸ್ಟ್ ಕೇಳ್ತಾ ಇದ್ರೆ ಅದು ಸುತ್ತಮುತ್ತ ಇರೋ ಪರಿಸರದಲ್ಲಿರೋ ನೆಗೆಟಿವಿಟಿನ ಕೂಡ ದೂರ ಮಾಡುವಂಥ ಶಕ್ತಿ ಇರುವಂಥ ಮಂತ್ರ ರುದ್ರಂ. ಇದ್ರ ಜೊತೆಗೆ ನೀವು ಗಾಯತ್ರಿ ಮಂತ್ರ ಕೂಡ ಪಠನೆ ಮಾಡ್ಬೋದು. ಸೊ ಈ 3-4 ಮಂತ್ರಗಳಿಂದ ಅಂದರೆ ಮಹಾಮೃತ್ಯುಂಜಯ ಮಂತ್ರ, ಧನ್ವಂತರಿ ಮಂತ್ರ, ರುದ್ರಂ ಮತ್ತು ಗಾಯತ್ರಿ ಮಂತ್ರ ಪಠನೆ ಮಾಡೋದ್ರಿಂದ ನಿಮ್ಮ ಮಾನಸಿಕ ಮತ್ತು ದೈಹಿಕ ಶರೀರಕ್ಕೆ ಮತ್ತು ಮನಸ್ಸಿಗೆ ಸಂಬಂಧಪಟ್ಟ ಯಾವುದೇ ಕಾಯಿಲೆಗಳಿದ್ರೂ ಕೂಡ ನೀವು ದೂರ ಮಾಡಬಹುದು. ಸೊ ಆರೋಗ್ಯ ಆಯಿತು. ಈಗ ಬೇಕಾಗಿರೋದು ದುಡ್ಡು. ಜೀವನ ಮಾಡಬೇಕು ಅಂದರೆ ದುಡ್ಡು, ಸಂಪತ್ತು ಬೇಕೇ ಬೇಕು. ಸೊ ಹಾಗಾಗಿ ದುಡ್ಡಿಗೆ ಸಂಬಂಧಪಟ್ಟ ಹಾಗೆ, ಸಂಪತ್ತಿಗೆ ಸಂಬಂಧಪಟ್ಟ ಹಾಗೆ 2 ಅಥವಾ 3 ಮಂತ್ರಗಳು. ಒಂದು ಲಕ್ಷ್ಮಿ ಮಹಾಲಕ್ಷ್ಮಿ ಮಂತ್ರ, ಎರಡನೇದು ಲಕ್ಷ್ಮಿ ಕುಬೇರ ಮಂತ್ರ, ಮೂರನೇದು ಕುಬೇರ ಮಂತ್ರ. ಸೊ ನೀವು ಲಕ್ಷ್ಮಿ ಮಂತ್ರ, ಮಹಾಲಕ್ಷ್ಮಿ ಮಂತ್ರನ ಸಪರೇಟ್ ಮಾಡ್ಬೋದು, ಕುಬೇರ ಮಂತ್ರನ ಸಪರೇಟ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಲಕ್ಷ್ಮಿ ಕುಬೇರ ಮಂತ್ರದಲ್ಲಿ 2 ಇದೆ. ಸೊ ಈ 3ರಲ್ಲಿ ಯಾವುದಾದ್ರೂ ಒಂದು, ಪ್ರಿಫರಬ್ಲಿ ಲಕ್ಷ್ಮಿ ಕುಬೇರ ಮಂತ್ರ, ಇದನ್ನು ನೀವು ಕೇಳೋದ್ರಿಂದ ಅಥವಾ ಪಠನೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ದುಡ್ಡಿಗೆ ಸಂಬಂಧಪಟ್ಟಿದ್ದ ಏನಾದ್ರು ತೊಂದರೆಗಳಿದೆ ಅದು ದೂರ ಆಗಿ ನಿವಾರಣೆ ಆಗಿ ನಿಮ್ಮ ಜೀವನದಲ್ಲಿ ನೀವು ಏಳಿಗೆ ಕಾಣ್ತೀರಾ. ನಿಮ್ಮ ಜೀವನದಲ್ಲಿ ಲಕ್ಷ್ಮಿ ಕೃಪೆ ಉಂಟಾಗಿ ಆದಷ್ಟು ನೀವು ಧನವಂತರ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ಇದನ್ನು ಕೂಡ ಕೇಳ್ತಾ ಇರಿ, ಆದಷ್ಟು ಪಠನೆ ಮಾಡ್ತಾ ಇರಿ. ಇನ್ನು ತುಂಬ ಕಷ್ಟ ಜೀವನದಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಅಥವಾ ಯಾವುದೋ ಒಂದು ತುಂಬ ಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ಹೊರಗಡೆ ಬರೋಕ್ಕಾಗ್ತಿಲ್ಲ ಅನ್ನೋ ಸಮಯದಲ್ಲಿ ನಿಜವಾಗ್ಲೂ ಟೈಮ್ ಅಂಡ್ ಟೆಸ್ಟೆಡ್ ಮಂತ್ರ ಅಂತ ಹೇಳಿದ್ರೆ ಹನುಮಾನ್ ಚಾಲೀಸ. ಓಕೆ, ಸೊ ಇದನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ಮನಸ್ಸಿಗೆ ಮತ್ತು ನಿಮ್ಮ ಶರೀರಕ್ಕೆ ಒಂದು ಒಳ್ಳೆ ಹೊಸ ಎನರ್ಜಿ ಸಿಗುತ್ತೆ. ಒಂದು ಜಾಗೃತ ಪ್ರಭಾವ ಅಂತ ಏನು ಹೇಳ್ತೀವಿ ಅದು ಉಂಟಾಗಿ ನಿಮ್ಮ ಕಷ್ಟಗಳನ್ನು ಬರೀ ಎದುರಿಸೋಕ್ಕೆ ನಿಮಗೆ ಎನರ್ಜಿ ಸಿಗೋದ್ರ ಜೊತೆಗೆ ಕಷ್ಟಗಳು ಕೂಡ ದೂರ ಆಗುವಂಥ, ದೂರ ಮಾಡುವಂಥ ಶಕ್ತಿ ಇರುವಂಥ ಮಂತ್ರ ಹನುಮಾನ್ ಚಾಲೀಸ. ಇದನ್ನು ಕೂಡ ನೀವು ಆದಷ್ಟು ಪಠನೆ ಮಾಡ್ತಾಯಿರಿ. ಎಸ್ಪೆಷಲಿ ಶನಿವಾರದತ್ತು ಮತ್ತು ಮಂಗಳವಾರ ಇದನ್ನು ನೀವು ಪಠನೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿರೋ ಕಷ್ಟಗಳು ದೂರ ಆಗೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಇನ್ನು ಏನೋ ಒಂದು ಹೊಸ ಕಾರ್ಯ ಪ್ರಾರಂಭ ಮಾಡಬೇಕು. ಅದು ಯಾವುದೋ ಹೊಸ ಪ್ರೋಗ್ರಾಮ್ ಇರ್ಬೋದು, ಫಂಕ್ಷನ್ ಇರ್ಬೋದು, ಕಾರ್ಯಕ್ರಮ ಇರ್ಬೋದು, ಅಥವಾ ಯಾವುದಾದ್ರೂ ಹೊಸ ಬಿಸ್ನೆಸ್ಸು ಅಥವಾ ಹೊಸ ಇನಿಷಿಯೇಟಿವ್ ಲೈಫಲ್ಲಿ ಏನೋ ಮಾಡ್ತಿದ್ದೀರಾ ಫಸ್ಟ್ ಟೈಮು ಅಂತ ಹೇಳಿದ್ರೆ, ಫಸ್ಟು ನೀವು ಏನು ಮಾಡ್ತೀರಾ, ಕೈ ಮುಗಿದ್ಬಿಟ್ಟು ಗಣೇಶನ್ಗೆ ಪ್ರಾರ್ಥನೆ ಮಾಡ್ತೀರಾ ಅಲ್ವಾ. ಸೊ ಬೇರೆ ಬೇರೆ ಮಂತ್ರಗಳಿದೆ ಗಣೇಶನ್. ಸೊ ದೊಡ್ಡ ದೊಡ್ಡ ಮಂತ್ರಗಳಿದೆ, ಸಿಂಪಲ್ ಒನ್ ಲೈನರ್ಸು ಇದೆ. ಸೊ ಗಣೇಶನ ಪ್ರಾರ್ಥನೆ ಮಾಡಿ ಗಣಪತಿ ಮುಂದೆ ದೀಪ ಹಚ್ಚಿ ಗಣೇಶನಿಗೆ ಪ್ರಾರ್ಥನೆ ಮಾಡೋದರಿಂದ ನೀವು ಏನು ಅಂದ್ಕೊಂಡಿದ್ದೀರಾ, ಏನೋ ಒಂದು ಹೊಸ ಕಾರ್ಯಕ್ರಮ ಪ್ರಾರಂಭ ಮಾಡ್ತಿದ್ದೀರಾ, ಇದರಲ್ಲಿ ಯಾವುದೇ ತೊಂದರೆ ಬರದಲ್ಲೇ, ವಿಘ್ನಗಳು ಬರದಲ್ಲೇ ನಿರ್ವಿಘ್ನವಾಗಿ ಅದು ಸಂಪೂರ್ಣ ಆಗುತ್ತೆ ಅಥವಾ ಸಂಪನ್ನ ಆಗುತ್ತೆ. ಹಾಗಾಗಿ ಯಾವುದೇ ಹೊಸ ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಗಣೇಶ ಮಂತ್ರ ಇಸ್ ಎ ಮಸ್ಟ್. ಈ ಮಂತ್ರ ಎಸ್ಪೆಷಲಿ ಲೇಡೀಸ್ಗೆ, ಅಂದರೆ ಹೆಣ್ಣು ಮಕ್ಕಳಿಗೆ ಅಥವಾ ಹೆಂಗಸರಿಗೆ ನಾನು ತುಂಬ ಸ್ಟ್ರಾಂಗಾಗಿ ಸಜೆಸ್ಟ್ ಮಾಡ್ತೀನಿ.
ನಿಮ್ಮ ಜೀವನದಲ್ಲಿ ಎಸ್ಪೆಷಲಿ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಏನಾದರೂ ತುಂಬ ತೊಂದರೆಗಳಾಗಿದೆ, ಅಥವಾ ಬೇರೆ ಯಾರೋ ನಿಮಗೆ ಹಿಂಸೆ ಮಾಡ್ತಿದ್ದಾರೆ, ಅಥವಾ ಯಾವುದೋ ಬೇರೆ ಕಾರಣಗಳಿಂದ ನೀವು ತುಂಬ ತೊಂದರೆ ಪಡ್ತಿದ್ದೀರಾ ಅಂತ ಹೇಳಿದ್ರೆ, ದುರ್ಗಾ ದೇವಿನ ಪೂಜೆ ಮಾಡಿ, ದುರ್ಗಾ ದೇವಿ ಏನು ಒಂದು ದೇವಸ್ಥಾನಗಳಿರುತ್ತೆ ಅದನ್ನು ವಿಸಿಟ್ ಮಾಡಿ, ಮಂಗಳವಾರ, ಬುಧವಾರ ಅಥವಾ ಶುಕ್ರವಾರ ಆದಷ್ಟು ಈ ದುರ್ಗಾ ದೇವಿ ಮಂತ್ರನ ನೀವು ಪಠನೆ ಮಾಡ್ತಾ ಇರಿ. ಸೊ ಇದರಿಂದ ನಿಮಗೆ ದೇವಿ ಕೃಪೆ ಡೆಫಿನೆಟ್ಲಿ ಸಿಗುತ್ತೆ. ಜೊತೆಗೆ ಹನುಮಾನ ಚಾಲೀಸ ಬಗ್ಗೆ ಯಾವ ರೀತಿ ಹೇಳಿದೆ ಅದೇ ರೀತಿ ಇದರಲ್ಲಿ ನಿಮಗೆ ಕಷ್ಟಗಳ ಎದುರಿಸೋ ಒಂದು ಶಕ್ತಿ ಸಿಗುತ್ತೆ. ಅದ್ರ ಜೊತೆಗೆ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ. ಹಾಗಾಗಿ ಎಸ್ಪೆಷಲಿ ಹೆಣ್ಮಕ್ಳಿಗೆ ನಾನು ಸಜೆಸ್ಟ್ ಮಾಡೋದು, ಕಷ್ಟದಲ್ಲಿದ್ದಾಗ ದುರ್ಗಾ ಸ್ತೋತ್ರ, ಓಕೆ, ದುರ್ಗಾ ದೇವಿ ಸ್ತೋತ್ರ ಬೇರೆ ಬೇರೆ ಇದೆ, ಬಟ್ ನಾನಿಲ್ಲಿ ಸಜೆಸ್ಟ್ ಮಾಡಿರೋದು ತುಂಬ ಸಿಂಪಲ್ ಆಗಿರೋದು. ಇದನ್ನು ಆದಷ್ಟು ನೀವು ಮನಸ್ಸಿನಲ್ಲಿ ರಿಪೀಟ್ ಮಾಡ್ಕೋತಾ ಇರಿ. ಇನ್ನು ಈ ವಿಡಿಯೋನ ನಾನು 2 ಮೋಸ್ಟ್ ಇಂಪಾರ್ಟೆಂಟ್ ಶ್ಲೋಕಗಳು ಅಥವಾ ಮಂತ್ರಗಳಿಂದ ಎಂಡ್ ಮಾಡ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ನಾನು ಅವಾಗಲೇ ಏನು ಹೇಳಿದೆ, ಕರಾಗ್ರ ವಸತಿ ಲಕ್ಷ್ಮಿಯಿಂದ ಪ್ರಾರಂಭ ಮಾಡ್ತೀರಾ. ಕೆಳಗೆ ಇಳಿದ ತಕ್ಷಣ ಫಸ್ಟ್ ಏನಾದರೂ ನಿಮಗೆ ಕೇಳಬೇಕು ಅಂತ ಅನಿಸಿದ್ರೆ ವಿಷ್ಣು ಸಹಸ್ರನಾಮ, ಎಸ್ಪೆಷಲಿ ಬ್ರಹ್ಮ ಮುಹೂರ್ತದಲ್ಲಿ ಅಂದರೆ 3:30 ಇಂದ 5:05 ಒಳಗಡೆ ನೀವು ಎಸ್ಪೆಷಲಿ ನೀವು ಎದ್ದೇಳೋ ಒಂದು ನಿಮಗೆ ಶಕ್ತಿ ಇದೆ ಅಥವಾ ನಿಮ್ಗೆ ಅದು ಪ್ರಾಕ್ಟೀಸ್ ಇದೆ ಅಂತ ಹೇಳಿದ್ರೆ ಎದ್ದ ತಕ್ಷಣ ಫಸ್ಟ್ ಬಟನ್ ನೀವು ಪ್ರೆಸ್ ಮಾಡಬೇಕಾಗಿದ್ದು ವಿಷ್ಣು ಸಹಸ್ರನಾಮ. ಓಕೆ, ಆದರೆ ನೀವು ಪಠನೆ ಮಾಡಿ, ಇಲ್ಲ ಅಂದರೆ ಅಟ್ಲೀಸ್ಟ್ ಕೇಳಿಸ್ಕೊತಾ ಇರಿ. ಬಟ್ ಬೆಳಿಗ್ಗೆ ಎದ್ದ ತಕ್ಷಣ ವಿಷ್ಣು ಸಹಸ್ರನಾಮ ನಿಮ್ಮ ಮನೆಯಲ್ಲಿ ಹಾಕಿ, ಮೋಸ್ಟ್ ಇಂಪಾರ್ಟೆಂಟ್. ಜೊತೆಗೆ ಸಾಯಂಕಾಲ 6ರಿಂದ 8 ಗಂಟೆ ಅಂದರೆ ಸೂರ್ಯ ಮುಳುಗೋ ಹೊತ್ತಲ್ಲಿ ಅಥವಾ ಮುಳುಗದ ಮೇಲೆ 8 ಗಂಟೆ ಮುಂಚೆ, 6ರಿಂದ 8 ಪರ್ಫೆಕ್ಟ್ ಟೈಮು ಲಲಿತಾ ಸಹಸ್ರನಾಮನ ಪಠನೆ ಮಾಡುವಂಥ ಸಮಯ ಇದು. ಇಲ್ಲ ನಾ ಹೇಳಿದಾಗೆ ಆದರೆ ನೀವು ಪಠನೆ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಅದನ್ನು ಪ್ಲೇ ಮಾಡಿ, ಅದ್ರ ಪಾಡೆಗೆ ಅದು ಏನೋ ಪ್ಲೇ ಆಗ್ತಾ ಇರಲಿ, ನೀವು ಕೇಳಿಸ್ಕೊತಾ ಇರಿ. ಬರೀ ನೀವು ಪ್ಲೇ ಮಾಡೋದ್ರಿಂದ ಮನೇಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ದೂರ ಆಗುತ್ತೆ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ವಿಷ್ಣು ಸಹಸ್ರನಾಮ, ಸಾಯಂಕಾಲ 6ರಿಂದ 8 ಗಂಟೆ ಲಲಿತಾ ಸಹಸ್ರನಾಮ. ಸೊ ಅದ್ರ ಪಾಡೆಗೆ ಅದು ಪ್ಲೇ ಆಗ್ತಾ ಇರಲಿ. ಯೂಶಲಿ 32ರಿಂದ 37 ನಿಮಿಷ ಬೇಕಾಗತ್ತೆ ಪ್ರತಿ ಎರಡಕ್ಕೂ. ಹಾಗಾಗಿ ನೀವು ಎದ್ದ ತಕ್ಷಣ ಅದ್ರ ಪಾಡೆಗೆ ಅದು ಹಾಕ್ಬಿಟ್ಟು ನಿಮ್ಮ ಕೆಲಸನ ನೀವು ಪ್ರಾರಂಭಿಸ್ಬೋದು. ಸೊ ಈ ರೀತಿ ಬೆಳಗ್ಗೆ ಎದ್ದದಾಗಿಂದ ರಾತ್ರಿ ಮಲಗೋವರೆಗೂ ಮಂತ್ರಗಳನ್ನು ನಾವು ಯಾವ ರೀತಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಅದರ ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ಏನು ಲಾಭಗಳಿದೆ ಅದನ್ನು ನಮ್ಮ ಜೀವನದಲ್ಲಿ ನಾವು ಉಪಯೋಗಿಸ್ಕೋಬೋದು. ಇದರಿಂದ ನಾ ಹೇಳಿದಾಗೆ ನೀವು ಬದುಕುವಂಥ ರೀತಿ, ನೀವು ನಿಮ್ಮನ್ನು ನೋಡುವಂಥ ರೀತಿ, ಬೇರೆಯವ್ರನ್ನ ನೋಡೋ ರೀತಿ, ಪ್ರಪಂಚ ನೋಡೋ ರೀತಿ, ನಾವು ಯೂಶಲಿ ಮನಸ್ಸಿಗೆ ಬಂದನ್ನು ನೀರಲ್ಲಿ ಎಸಿತೀವಿ. ಬಟ್ ಯಾವಾಗ ನಾವು ನೀರನ್ನು ದೇವಿ ಅಥವಾ ದೇವತೆ ಅಥವಾ ದೇವರು ಅಂತ ನೋಡ್ತೀವಿ, ಅದನ್ನು ಮಾಡಲ್ಲ. ಅದೇ ರೀತಿ ಪೊಲ್ಯೂಷನ್, ನಾವು ಪೊಲ್ಯೂಷನ್ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡ್ತೀವಿ. ಯಾಕಂದರೆ ವಾಯು ಕೂಡ ವಾಯು ದೇವ ಅಂತ ನೋಡ್ತೀವಿ, ಬೆಂಕಿನ ಅಗ್ನಿ ದೇವ ಅಂತ ಪೂಜೆ ಮಾಡ್ತೀವಿ. ಸೊ ಇದು ನಮ್ಮ ಸನಾತನ ಧರ್ಮದ ಮೂಲ, ಬಟ್ ಮರ್ತು ಬಿಟ್ಟಿದ್ದೀವಿ. ಹಾಗಾಗಿ ಇದನ್ನ ಮತ್ತೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ಮೂಲಕ ನಮ್ಮ ಜೀವನನ ನಾವು ಮತ್ತೆ ಉದ್ಧಾರ ಮಾಡ್ಬೋದು, ನಾವು ಬದುಕುವಂಥ ರೀತಿನ ಚೇಂಜ್ ಮಾಡ್ಕೋಬೋದು. ಸೊ ಇದೇ ರೀತಿ ಬೇರೆ ಬೇರೆ ವಿಡಿಯೋಸ್ನ ಮಾಡ್ತಾ ಇರ್ತೀನಿ. ಸೊ ಈ ವಿಡಿಯೋನ ಲೈಕ್ ಮಾಡೋದು, ಶೇರ್ ಮಾಡೋದು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ದೇವರು ಒಳ್ಳೇದು ಮಾಡಿ.